ಸೊ ಫೈನಲಿ ರಿಯಲ್ಮಿ ಕಡೆಯಿಂದ ತಮ್ಮ 14 ಸೀರೀಸ್ನ ಮೊಟ್ಟ ಮೊದಲು ಫೋನ್ ಭಾರತದಲ್ಲಿ ರಿಯಲ್ಮಿ 14X ಇವತ್ತು ಆಫೀಸ್ಲಾಗಿ ಲಾಂಚ್ ಆಗ್ತಾ ಇದೆ. ಸೊ ಇದು ನನ್ನ ಪ್ರಕಾರ 11,000-12,000 ಲಾಂಚ್ ಆಗ್ತಿದೆ. ಇದರಲ್ಲಿ IP16 ಈ ಪ್ರೈಸ್ನಲ್ಲಿ ಫಸ್ಟ್ ಫೋನ್ ಆಗಲಿದೆ. 6000 mAh ಬ್ಯಾಟ್ರಿ, 50 ಮೆಗಾ ಪಿಕ್ಸೆಲ್ನ ಐ ಟ್ರಿಪಲ್ ರಿಯರ್ ಕ್ಯಾಮ್ರಾ ಥರ ಕಾಣಿಸ್ತಾ ಇದೆ. ಬಟ್ ಇಲ್ಲೊಂದು ಮಿಸ್ಸಿಂಗ್ ಮತ್ತು ಮೈನಸ್ ಫೀಚರ್ಸ್ ಕೂಡ ಇದೆ. ಅದನ್ನ ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ರ್ಯಾಂಡ್ ನ್ಯೂ ಫೋನ್ ನಮಗೆ ರಿಯಲ್ಮಿ ಬಳಸ್ಕೊಡಿದ್ರೆ ನಾನು ಏನೇ ಹೇಳಿದ್ರು ಈ ಫೋನ್ ಬಗ್ಗೆ ಸ್ಟೇಟ್ ಫಾರ್ವರ್ಡ್ ಆಗಿ ನಾನು ಟೆಸ್ಟ್ ಮಾಡಿ ನಾನು ತಿಳ್ಕೊಂಡಿರೋ ಫೀಚರ್ಸ್ಗಳನ್ನ ಕರೆಕ್ಟ್ ಆಗಿ ತಿಳಿಸ್ತೀನಿ. ಈ ಫೋನ್ನ ಕೊಂಡ್ಕೋಬೋದಿರುವ ಎಲ್ಲ ವಿಷಯಗಳು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೊದಲಾಗಿ ಬಾಕ್ಸ್ ನೋಡ್ಬೋದು. ರಿಯಲ್ಮಿ 14X 5G ಅಂತ ಇದೆ, ದೊಡ್ಡದಾಗಿರೋಂಥ ಬಾಕ್ಸ್ ಇದೆ. ಓಪನ್ ಮಾಡಿದ ತಕ್ಷಣ ಇಲ್ಲಿ IP16 ಹೈಲೈಟ್ ಮಾಡಿದ್ರೆ ಲಾಂಚ್ ಆನ್ 18th ಎಲ್ಲ ಕಾಣಿಸ್ತಾ ಇದೆ. ಸೊ ಇಲ್ಲಿ ಈ ಸೈಡ್ಗೆ ನಮ್ಮ ಮೇನ್ ಫೋನ್ ಕಾಣಿಸ್ತದೆ. ಓ ಮೈ ಗಾಡ್, ಇಲ್ಲಿ ಈ ವಾಟರ್ ರೆಸಿಸ್ಟೆಂಟ್ ಪೌಚಲ್ಲೇ ನೀರು ಹಾಕಿ ಕಳಿಸಿದ್ದಾರೆ. ಸೊ IP16 ಟೆಸ್ಟ್ ಮಾಡೋಣ ಅಂತ. ಆಮೇಲೆ ಇದು ನಮ್ಮ ಮೇನ್ ಫೋನ್. ಈ ಬಾಕ್ಸ್ ನೋಡ್ಕೋಬೋದು. 14X ರಿಯಲ್ಮಿ ಅಂತ ಇದೆ. ಸೊ ಇಲ್ಲಿ ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಅಂದಿಗೆ ನನ್ನ ಹತ್ರ ಗೋಲ್ಡನ್ ಗ್ಲೋ ಕಲರ್ನ ಕೊಟ್ಟಿದ್ದಾರೆ. ಅದು 6 128GB ಆಪ್ಷನ್ ಇದೆ. ಸೀಲ್ ಬ್ಯಾಕ್ ಮಾಡೋಣ. ಓಕೆ, ಡನ್. ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್. ಇಲ್ಲಿ ಹಿಂದಿನ ಭಾಗ ಸಿಮ್ ಎಜೆಕ್ಟರ್, ಕ್ವಿಕ್ ಸ್ಟಾರ್ಟ್ ಗೈಡ್, ಮತ್ತೊಂದು ಟ್ರಾನ್ಸ್ಪರೆಂಟ್ ಕೇಸನ್ನು ಕೊಟ್ಟಿದ್ದಾರೆ. ಇದು ತುಂಬ ಪ್ರೀಮಿಯಂ ಅನ್ಸುತ್ತೆ. ಇನ್ನು ಇದು ನಮ್ಮ ಮೇನ್ ಫೋನ್. ಓಹೋ, ಮಿಂಚುತ್ತವೆ, ಸದಕ್ಕಿಂತ ಪಕ್ಕಕ್ಕೆ ಕಾಣುತ್ತೆ. ಇದನ್ನ ಬಿಟ್ವಿ ಅಂತಂದರೆ ಇಲ್ಲೊಂದು ನಿಮಗೆ ನಾರ್ಮಲ್ ಕ್ವಾಲಿಟಿ ಇದೆ ಆಯಿತಾ. ಇಲ್ಲಿ Type A to C ಕೇಬಲ್ ಒಂದನ್ನು ಕೊಡ್ತಾ ಇದ್ದಾರೆ ಮತ್ತು ಜೊತೆಗೆ 45 ವಾಟ್ನ ಪವರ್ ಟ್ರೈ. ಈ ಪ್ರೈಸ್ನಲ್ಲಿ ಎಷ್ಟು ಚೆನ್ನಾಗಿರುವಂಥ ಅಡಾಪ್ಟರ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಎಲ್ಲ ಅಸೆಸರೀಸ್ನ ಸ್ವಲ್ಪ ಆಸಾಗಿರೋಣ ಅಂತ. ಇದು ನಮ್ಮ ಮೇನ್ ಫೋನ್. ಈಗ ಹೇಳಿದ್ರೆ ಅನ್ಬಾಕ್ಸಿಂಗ್, ಫಸ್ಟ್ ಇಂಪ್ರೆಷನ್ ಎಲ್ಲ ಮಾಡಿದ್ವಿ, ಟೆಸ್ಟ್ ಕೂಡ ಮಾಡಿದ್ವಿ. ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಇರುವಂಥ ಡಿಸೈನ್ ಇದೆ. ಸೊ ಹಿಂದಿನ ಭಾಗ ಫಸ್ಟ್ ಟೈಮಿಂಗ್ ನೋಡಿದ ತಕ್ಷಣ ಏನು ಕಾಣಿಸ್ತದೆ, ಮೂರು ಕ್ಯಾಮ್ರಾ ಕಾಣಿಸ್ತದೆ. ಬಟ್ ಟ್ರಸ್ಟ್ ಮೀ, ಇದರಲ್ಲಿ ಒಂದೇ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಮಾರ್ಕೆಟ್ಲಿ ಹೊಸ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಕರಿಬೋದು. ಸೊ ಯಾಕೆ ಈ ರೀತಿ ಬ್ರ್ಯಾಂಡ್ಸ್ಗಳು ಮಾಡೋದು ಗೊತ್ತಿಲ್ಲ. ಅದನ್ನ ಬಿಟ್ಟರೆ ಈ ಸೈಡ್ ಫ್ರೇಮ್ಸ್ ಏನಿದೆ ನೋಡಿ, ಈ ಸೈಡ್ಗೆ ಇದು ಪ್ಲಾಸ್ಟಿಕ್ ಫ್ರೇಮ್ಸ್ನ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಕೂಡ ನಿಮಗೆ ಕ್ಲಾಸ್ ಥರ ಮ್ಯಾಟ್ ಫಿನಿಶಿಂಗ್ ಡಿಸೈನ್ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಇದು ಕೂಡ ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ. ಬಾಕಿ ಬಾಟಮಲ್ಲಿ ಸ್ಪೀಕರ್, ಸಿ ಪೋರ್ಟ್, ಮೈಕ್ ಕೊಟ್ಟಿದ್ದಾರೆ. ಸೈಡ್ಗೆ ವ್ಯಾಲ್ಯೂಮ್ ರಾಕರ್ಗೆ ಮತ್ತೊಂದು ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ಬಟನ್ನ ಕೊಟ್ಟಿದ್ದಾರೆ. ಮೇಲಿಂದಾಗ ಒಂದು ಮೈಕ್ ಕೊಟ್ಟಿದ್ದಾರೆ. ಸೊ ಲುಕ್ಸ್ ವೈಸ್ ಡಿಸೈನಲ್ಲಿ ಹಿಂದಿನ ಭಾಗ ಸಖತ್ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಜೊತೆಗೆ 7.94 mm ಥಿಕ್ನೆಸ್ ಒಂದಿಗೆ 197 ಗ್ರಾಮ್ ಮಾತ್ರ ಇರುವಂಥ ವೇಟ್ ಇದೆ. ಬಟ್ ಡಿಸೈನಲ್ಲಿ ನನಗೇನೋ ಕಂಜೂಸಿ ಕಾಣಿಸಿದಪ್ಪ ಅಂದರೆ ಒಂದು ಕ್ಲಾಸ್ ಬಾಡಿ ಕೊಟ್ಟಿದ್ರೆ ಇನ್ನಷ್ಟು ಪ್ರೀಮಿಯಂ ಆಗಿರ್ತಿತ್ತು. ಬಾಕಿ ಈ ಪ್ರೈಸ್ನಲ್ಲಿ ಓಕೆ, ನಾನು ಇದನ್ನ ಅಕ್ಸೆಪ್ಟ್ ಮಾಡಬಲ್ಲ. ಆದರೆ ಬ್ರ್ಯಾಂಡ್ ಏನು ಹೇಳುತ್ತೆ, ಈ ಪ್ರೈಸ್ಗೆ ಯಾರು ಗುರು IP69 ರೆಸಿಸ್ಟೆಂಟ್ ಕೊಟ್ಟಿದ್ದಾರೆ. ಮಾರ್ಕೆಟ್ಲಿ IP68 ಅಂದರೆ ನೀವು 1.5 ಮೀಟರ್ ನೀರಲ್ಲಿ ಆರಾಮಾಗಿ ಅರ್ಧ ಗಂಟೆ ನೀವು ಫೋನ್ ಇಟ್ಟರು ಏನೂ ಆಗಲ್ಲ. ಅಂತಹ ರೇಟಿಂಗ್ಸ್ಗಿಂತ ಜಾಸ್ತಿ ಇಲ್ಲಿ IP69 ಕೊಟ್ಟಿದ್ದಾರೆ. ನೀವು ಹೈ ಜೆಟ್ನ ಇರುವಂಥ ನೀರಿನ ಒತ್ತಾಯ ಪ್ರೆಷರ್ ಕೊಟ್ಟರು ಈ ಫೋನ್ಗೆ ಏನೂ ಆಗಲ್ಲ. ಬಿಸಿ ನೀರು ಹಾಕಿದ್ರ ಮೇಲೆ ಇದಕ್ಕೆ ಏನೂ ಆಗಲ್ಲ. ಸೊ ಇಂಥದ್ನೆಲ್ಲ 12,000 ರೂಪಾಯಿನಲ್ಲಿ ಕೊಟ್ಟಿದ್ದಾರಪ್ಪ ಅಂತಂದರೆ ನಿಜವಾಗ್ಲೂ ರಿಯಲ್ಮಿಲಿ ಒಂದು ಒಳ್ಳೆ ಹೈಲೈಟ್ ಫೀಚರ್ನ ತೊಗೊಂಬಂದಿದ್ದಾರೆ. ಬಟ್ ಇದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇದೊಂದು ಮಾರ್ಕೆಟಿಂಗ್ ಇವರು ತುಂಬ ಜೋರಾಗಿ ಹೈಲೈಟ್ ಮಾಡಿಬಿಟ್ಟು ಮಾರ್ಕೆಟನ್ನು ಇವರು ಹೈಪ್ ಮಾಡ್ತಿದ್ದಾರೆ. ಇದು ತುಂಬ ಜನಕ್ಕೆ ಯೂಸ್ಫುಲ್ ಕೂಡ ಇರ್ಬೋದು. ಬಟ್ ನನಗೆ ಅನಿಸಲ್ಲ ಪ್ರತಿಯೊಬ್ಬರಿಗೆ ಇದು ಯೂಸ್ಫುಲ್ ಇದೆ. ಇನ್ನು ಫ್ರಂಟಲ್ಲಿ 6.67 inches ಇರುವಂಥ HD+ ಅದು LCD ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಸೊ ಈ ಪ್ರೈಸ್ನಲ್ಲಿ ಕೆಲವೊಂದು ಬ್ರ್ಯಾಂಡ್ಸ್ಗಳಂತೂ AMOLED ಕೂಡ ಓದಾಡ್ತಿದ್ದಾರೆ, ಇವರು HD+ ಅಲ್ಲಿದ್ದಾರೆ. ಸೊ ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಕೊಡ್ತಾ ಇದ್ದಾರೆ. 625 nits ಪೀಕ್ ಬ್ರೈಟ್ನೆಸ್ ಇದೆ. ಬಟ್ ಇದು ಹೇಳ್ಕೊಳ್ಳೋದಾಗೆ ಅದ್ಭುತ ಡಿಸ್ಪ್ಲೇ ಅಲ್ಲ ಗುರು. ಬೆಸಲ್ಸ್ಗಳನ್ನ ನೋಡ್ಕೋಬಹುದು. ಮೇಲಿನ ಕೆಳಗಿನ ಸೈಡ್ ಇರುವಂಥ ಬೆಸಲ್ಸ್ಗಳು ಮತ್ತು ಈ ಚಿನ್ ಕೂಡ ತುಂಬ ದೊಡ್ಡದಾಗಿರುವಂಥ ಸೈಜ್ನ ನೋಡ್ತಾ ಇದ್ವಿ. ಸೊ ಇಲ್ಲಿ ಇನ್ನೂ ಬೆಟರ್ ಮತ್ತೊಂದು ಒಳ್ಳೆ ಕ್ವಾಲಿಟಿ ಡಿಸ್ಪ್ಲೇನ ರಿಯಲ್ಮಿರು ಕೊಡ್ಬೋದಿತ್ತು. ಬಾಕಿ ಇಂಡೋರ್ ಔಟ್ಡೋರ್ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ. ಬಟ್ ಬ್ರೈಟ್ನೆಸ್ ಅಲ್ಲಿ ಸ್ವಲ್ಪ ನನಗೆ ಇನ್ನೂ ಒಳ್ಳೆ ಬ್ರೈಟ್ನೆಸ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಬಾಕಿ ನೀವು ಇದರಲ್ಲಿ ವೈಡ್ 1 L1 ಅಲ್ಲ, ನೀವು ಇದರಲ್ಲಿ ವೈಡ್ 1 L3 ಸಪೋರ್ಟ್ ಆಗುತ್ತೆ. ಸೊ ಅಂಥ ಕಂಟೆಂಟ್ ನೋಡ್ಕೋಬಹುದು. ಯೂಟ್ಯೂಬಲ್ಲಿ ನೀವು 1440p ವಿಡಿಯೋ ಮಾತ್ರ ನೋಡ್ಕೋಬಹುದು. ಇಲ್ಲಿ ನಿಮಗೆ 4K ವಿಡಿಯೋ ನೋಡೋಕ್ಕಾಗಲ್ಲ. ಬಟ್ ಅದರ್ವೈಸ್ ಡೇ ಟು ಡೇ ಇದರಲ್ಲಿ ಕ್ಲಾರಿಟಿ, ಕಲರ್ಸ್ಗಳು, ಟಚಸ್, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನಾನು ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿ ಡಿಸ್ಪ್ಲೇ ರಿಯಲ್ಮಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಾಕಿ ಸ್ಪೀಕರ್ ಕೂಡ ಇದೆ, ಅದು ಸಿಂಗಲ್ ಸ್ಪೀಕರ್ ಕೊಡಿದ್ರೆ. ಇಲ್ಲಿ ಹೈಪ್ ಅಂದರೆ 200% ವ್ಯಾಲ್ಯೂಮ್ ಬೂಸ್ಟ್ ಆಗುತ್ತೆ ಅಂತ. ಬಟ್ ಟ್ರಸ್ಟ್ ಮೀ, ನಾನೇನು ಈ ಬೂಸ್ಟ್ ಬಗ್ಗೆ ಮಾತಾಡ್ತಿಲ್ಲ. ಇದ್ರಂಥ ಆಡಿಯೋ ಕ್ವಾಲಿಟಿ ನಿಜವಾಗ್ಲೂ ಲೌಡರ್ ಆಗಿದೆ. ಒಂದು ಸರ್ತಿ ನಿಮ್ಗೆ ತೋರಿಸ್ತೀನಿ, ಜೋರಾಗಿ ಕೇಳಿಸುತ್ತೆ. ಟ್ರಸ್ಟ್ ಮೀ, ಇಲ್ಲಿ ತುಂಬ ಸಾಂಗ್ಸ್ನ ಕೇಳ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಯೂಸ್ ಕೂಡ ಮಾಡಿರೋ ಪ್ರಕಾರ ಇದಂಥ ಸೌಂಡ್ ಕ್ವಾಲಿಟಿ ನಾನು ಇದುವರೆಗೆ ಈ ಪ್ರೈಸಲ್ಲಿ ಇನ್ನು ಬೇರೆ ಫೋನ್ಸ್ಗಳು ನೋಡಿದ್ದೀನಿ, ಅದಕ್ಕಿಂತ ತುಂಬ ಲೌಡರ್ ಆಗಿರುವಂಥ ಸೌಂಡ್ ಇದೆ. ಬಟ್ ಅಷ್ಟೊಂದು ಕ್ಲಾರಿಟಿ ಎಕ್ಸ್ಪೆಕ್ಟೇಷನ್ ಇಟ್ಕೋಕೋಗ್ಬಿಡಿ. ಮೋಟೋರೋಲಾ ನಿಮ್ಗೆ 10,000 ರೂಪಾಯಿಗೆ ಡಾಲ್ಬಿ ಅಟ್ಮಾಸ್ ಕೊಡ್ತಿದ್ದಾರೆ.
ಅದು ಮುಂದೆ ಇದೇನು ದೊಡ್ಡ ವಿಶೇಷ ಅಲ್ಲ, ಬಟ್ ಸ್ಟಿಲ್ ಇರುವಂಥ ಆಡಿಯೋ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಮಲ್ಟಿಮೀಡಿಯಾಗೆ ಸಖತ್ತಾಗಿದೆ. ಬಟ್ ಡಿಸ್ಪ್ಲೇನಲ್ಲಿ ಅಪ್ಗ್ರೇಡ್ ಮಾಡಬೇಕಿತ್ತು. ಇದು ಯಾವಾಗ ಇದ್ರಂತ ಕ್ಯಾಮ್ರಾಗ ಹೋಗ್ತೀವಿ, ಹೆವಿ ಕನ್ಫ್ಯೂಷನ್ ಇದೆ ಗುರು. ನಾನು ಇನ್ನೂ ಸ್ಟಿಲ್ ಕನ್ಫ್ಯೂಷನ್ ಇದ್ದೀನಿ, ಇದರಲ್ಲಿ ಒಂದೇ ಕ್ಯಾಮ್ರಾ ಇದೆಯಾ ಅಥವಾ ಎರಡಿದೆ ಅಂತ ಗೊತ್ತಾಗ್ತಿಲ್ಲ. ಮೇಲೆ ಮೇನ್ 50 ಮೆಗಾ ಪಿಕ್ಸೆಲ್ನ ಒಂದೇ ಒಂದು ಸೆನ್ಸರ್ ಕೊಡ್ತಾರೆ. ಎರಡನೇದಾಗಿ ಇದು ಕ್ಯಾಮ್ರಾ ಅಲ್ಲ ಗುರು, ನನಗೆ ನಂಬಕ್ಕಾಗ್ತಿಲ್ಲ. ಇದು ಕ್ಯಾಮ್ರಾ ಥರನೇ ಕಾಣಿಸ್ತಾರೆ, ಬಟ್ ಇದರಲ್ಲಿ ಮೇನ್ ಒಂದೇ ಒಂದು ಕ್ಯಾಮ್ರಾನ ಕೊಡ್ತಾರೆ. ಇನ್ನು ಫ್ರಂಟಲ್ಲಿ 8 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಸೊ ನಾನು ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ ಇದರಲ್ಲಿ. ಸೊ ನೋಡ್ಕೋಬೋದು, ಡೇ ಕಂಡೀಷನಲ್ಲಿ ನಾರ್ಮಲ್ ಇರುವಂಥ ಫೋಟೋಸ್ಗಳು ಬರುತ್ತೆ. ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಇಡ್ತಾ ಇಲ್ಲ, ಬಟ್ ಸ್ಟಿಲ್ ಇಲ್ಲಿ ತುಂಬ ಬೆಳಗ್ಗೆ ಫೋಟೋಸ್ಗಳು ಬರುತ್ತೆ. ಸ್ಕಿನ್ಗೆ ಮತ್ತು ಫೇಸ್ಗೆ ಹೋದ್ವಿ ಅಂತಂದರೆ ತುಂಬ ಓವರ್ ಸ್ಯಾಚುರೇಷನ್ ಅಂತ ಅನಿಸುತ್ತೆ. ಕೆಲವೊಂದು ಟೈಮ್ ಅಂತೂ ಕ್ಲಾರಿಟಿ ಅಂತೂ ಅಷ್ಟೊಂದು ನಾವು ಹೇಳ್ಕೊಳ್ಳೋಗೆ ನೋಡ್ತಾನೆಲ್ಲ. ಬಜೆಟ್ ಫೋನ್ ಇದೆ, ಆ ರೇಂಜ್ಗೆ ಫೋಟೋಸ್ಗಳನ್ನ ಕೊಡ್ತಾ ಇದೆ. ಇಂಡೋರ್ ಕೂಡ ತುಂಬ ಓಕೆ ಫೋಟೋಗಳು ಬರುತ್ತೆ. ನೈಟಲ್ಲಂತೂ ನೀವೇನು ಹೇಳಕ್ಕೆ ಹೋಗ್ಬಿಡಿ, ಆ ರೇಂಜ್ಗೆ ಅಲ್ಲಿ ಫೋಟೋಸ್ಗಳನ್ನ ನೋಡ್ತಾ ಇದ್ವಿ. ಒಂದೇ ಒಂದು ಸೆನ್ಸರ್ ಇದೆ. ಫ್ರಂಟಲ್ಲಿ ಕೂಡ ಅಷ್ಟೇ ತುಂಬ ಬ್ರೈಟರ್ ಬರುತ್ತೆ ಗುರು. ಸ್ಕಿನ್ ಯಾವುದು, ಮುಖ ಯಾವುದು, ಸ್ಪೇಸ್ ಯಾವುದು, ಇದಕ್ಕೊಂದು ಅರ್ಥ ಆಗಲ್ಲ. ಕರೆಕ್ಟಾಗಿ ಕೆಲವೊಂದು ಟೈಮ್ ಫೋಟೋ ಗೊತ್ತಾಗುತ್ತೆ, ಬಟ್ ಕೆಲವೊಂದು ಟೈಮ್ ಅಂತೂ ಲೈಕ್ ಗೊತ್ತೇ ಆಗಲ್ಲ ಯಾವ ರೀತಿ ಫೇಸ್ ಇದೆ, ಯಾವ ರೀತಿ ಫೋಟೋಸ್ ಇದೆ ಅಂತ. ನನಗೇನಿದ್ರಂತ ಕ್ಲಾರಿಟಿ ಮತ್ತು ಸೆಲ್ಫಿ ಕ್ಯಾಮ್ರಾ ಹೆಸರಿಗೆ ಮಾತ್ರ ಕೊಡಿದರೆ ಇದರಲ್ಲಿ ನನಗೇನು ಅಷ್ಟೊಂದು ಇಂಪ್ರೆಸ್ಸು ಮತ್ತು ಬೆಂಕಿ ಕ್ಯಾಮ್ರಾ ಇದೆ ಅಂತ ಅನಿಸಲಿಲ್ಲ. ಅದರ್ವೈಸ್ ಇದರಲ್ಲಿ 1080p 30 fps ಅಲ್ಲಿ ಫ್ರಂಟ್ ಕ್ಯಾಮ್ರಾದಿಂದ ಕೂಡ ರೆಕಾರ್ಡ್ ಮಾಡ್ಕೋಬೋದು, ಮತ್ತು ರಿಯರ್ ಕ್ಯಾಮ್ರಾ ಕೂಡ ಅದೇ 1080p 30 fps ಅಲ್ಲಿ ಇದೆ. ಯಾವುದೇ 4K ರೆಕಾರ್ಡ್ ಈ ಫೋನಲ್ಲಿ ಸಪೋರ್ಟ್ ಆಗಲ್ಲ. ಸದ್ಯಕ್ಕೆ ಈ ವಿಡಿಯೋ ಸ್ಯಾಂಪಲ್ ಸ್ಕ್ರೀನ್ ಮೇಲೆ ನೋಡ್ಕೊಂಡು ತಿಳ್ಕೊಬೋದು ಯಾವ ರೀತಿ ಇರುವಂಥ ಕ್ವಾಲಿಟಿ ಕಾಣಿಸ್ತಾ ಇದೆ, ಸ್ಟೆಬಿಲೈಸೇಷನ್ ಯಾವ ರೀತಿ ಇದೆ, ಕಲರ್ಸ್ಗಳು ಯಾವ ರೀತಿ ಇದೆ, ನೆರಳಿಂದ ಬಿಸಿಲಿಗೆ ಬಂದಾಗ ಯಾವ ರೀತಿ ಇದೆ. ಹೋಪ್ಫುಲಿ ಈ ಕ್ಯಾಮ್ರಾ ಇನ್ನೂ ಸ್ವಲ್ಪ ಬೆಟರ್ ಕೊಡ್ಬೋದಿತ್ತು ಈ ಪ್ರೈಸ್ನಲ್ಲಿ, ಬಟ್ ಬೇರೆ ಫೀಚರ್ಸ್ಗಳನ್ನೇ ರಿಯಲ್ಮಿನವರು ಹೈಲೈಟ್ ಮಾಡ್ತಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಲ್ಲಿ ಕೂಡ ಅಷ್ಟೇ ಗುರು, ಇದರಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 6300 ಚಿಪ್ಸ್ನ ಕೊಡ್ತಾ ಇದ್ದಾರೆ. ಸೊ ಈ ಪ್ರೈಸ್ ರೇಂಜಿಗೆ ಇದು ಎಲ್ಲ ಬ್ರ್ಯಾಂಡ್ಸ್ಗಳು ಇಂಥದ್ದೊಂದು ಚಿಪ್ಸೆಟನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ನೀವು ಜಾಸ್ತಿ ಹೆವಿ ಗೇಮ್ ಆಟ ಆಡ್ತೀನಿ ಅಂತ ಈ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ನಾರ್ಮಲ್ ಗೇಮ್ಸ್ಗಳನ್ನ ಒಂದು ಲೆವೆಲ್ಗೆ ಆಟ ಆಡ್ಕೋಬೋದು, BGM ಕೂಡ ಆಟ ಆಡ್ಕೋಬೋದು, ಬಟ್ ಕಂಟಿನ್ಯೂಲಿ ನೀವು ಹೆವಿಯಾಗಿ ಆಟ ಆಡ್ತೀನಿ ಗೇಮ್ಗೋಸ್ಕರ ಏನಪ್ಪ ಅಂತಂದರೆ ನಾನು ಈ ಫೋನ್ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ಅದರ್ವೈಸ್ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 14 ಸಿಗ್ತಾ ಇದೆ. ರಿಯಲ್ಮಿ UI 5.1 ನೋಡ್ತಾ ಇದ್ವಿ. ಇದರಲ್ಲಿ ತುಂಬ ಬೇರೆ ಬ್ಲಾಟ್ ವಾಚ್ಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ ಇಲ್ಲಿ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಆದರೂ ಹೈಲೈಟ್ ಮಾಡಿಬಿಟ್ಟು ಇದೊಂದು ಹೈಲೈಟ್ ಇರ್ತಿತ್ತಪ್ಪ, ಹೈಪಲ್ ಇರ್ತಿತ್ತಪ್ಪ ಅಂದರೆ ಬೆಂಕಿಯಾಗಿರ್ತಿತ್ತು. ಇಲ್ಲಿ ಸ್ಟೋರೇಜ್ ಮತ್ತು ಸೆಕ್ಯೂರಿಟಿಗೆ ಹೋದ್ವಿ ಅಂತಂದರೆ ಇದರಲ್ಲಿ ನಿಮಗೆ ಫೇಸ್ ID ಅನ್ಲಾಕ್ ಕೂಡ ಇದೆ. ನೋಡ್ಕೋಬೋದು, ನಾನು ಜಸ್ಟ್ ಈ ರೀತಿ ಸ್ವೈಪ್ ಆದರೆ ಅನ್ಲಾಕ್ ಆಗುತ್ತೆ, ಬಟ್ ಸೂಪರ್ ಫಾಸ್ಟ್ ಅನ್ನೋದಕ್ಕಿಂತ ಒಂದು ಲೆವೆಲ್ಗೆ ಅನ್ಲಾಕ್ ಆಗುತ್ತೆ. ಬಾಕಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ತುಂಬ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಇದನ್ನ ಬಿಟ್ಟು ಅಂದರೆ ಸ್ಟೋರೇಜ್ ನಿಮಗೆ 6 128 ಮತ್ತು 8 128 GB ಅಂತ 2 ಆಪ್ಷನ್ನ ಕೊಡ್ತಾ ಇದ್ದಾರೆ. ಸೊ ಪ್ರೈಸಿಂಗ್ ಬಗ್ಗೆ ನೋಡೋದಾದ್ರೆ ಲೀಕ್ಸ್ಗಳ ಪ್ರಕಾರ ನಾನು ಸ್ಟಿಲ್ ಇದನ್ನು 11,000 ಇಟ್ಕೊಂಡು 12,000 ಅಂತ ಅನ್ಕೋತಿದ್ದೀನಿ. 13-14 ಹೋಯ್ತಪ್ಪ ಅಂದರೆ ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ. ನನ್ನ ಒಪಿನಿಯನ್ಗೆ ಕೊನೆಗೆ ತಿಳಿಸಿದ್ದೀನಿ. ಬಟ್ ಅದರ್ವೈಸ್ ಸಾಫ್ಟ್ವೇರ್, ಸ್ಟೋರೇಜ್ ಮತ್ತು ಈ ಎಕ್ಸ್ಪೀರಿಯನ್ಸಲ್ಲಿ ನಾನು ರಿಯಲ್ಮಿ ಬಜೆಟ್ ಫೋನಲ್ಲಿ ಎಷ್ಟೊಂದು ಹೆವಿ ಕಾಂಪಿಟೇಷನ್ ಕೊಡ್ತಿಲ್ಲ. ರೆಡ್ಮಿನವ್ರೆಲ್ಲ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಈ ರೆಡ್ಮಿ A4 ತೊಗೊಂಡ್ಬಂದರು. ಮೋಟೋನವರು ರೀಸೆಂಟ್ಲಿ Moto G35 ಇದೇ ಪ್ರೈಸ್ ತೊಗೊಂಡಿದ್ರೆ ಅದರಲ್ಲಿ ಇದಕ್ಕಿಂತ ಎಷ್ಟು ಮಚ್ ಬೆಟರ್ ಒಳ್ಳೆ ಫೀಚರ್ಸ್ಗಳನ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಬಟ್ ಇಲ್ಲಿ ರಿಯಲ್ಮಿ ಸ್ವಲ್ಪ ಬಜೆಟ್ ಗಡಿಯಲ್ಲಿ ಯಾಕೋ ಹಿಂಜರಿತಾ ಇದೆಯಪ್ಪ ಅಂತ ನನಗೆ ಅನಿಸ್ತೈತೆ. ಆದರೆ ರಿಯಲ್ಮಿ ಒಂದು ಅದ್ಭುತ ಬೆಂಕಿ ಫೀಚರ್ ಕೊಡಿದಾರಪ್ಪ ಅಂದರೆ ಇಲ್ಲಿ 6000 mAh ಬ್ಯಾಟ್ರಿಯೊಂದಿಗೆ 45 ವ್ಯಾಟ್ನ ಪವರ್ ವಿತ್ ಬಾಕ್ಸ್ ಅಂತ ಕೊಡ್ತಿದ್ದಾರೆ. ಈ ಒಂದು ಫೀಚರ್ ನಿಜವಾಗ್ಲೂ ನನ್ನನ್ನು ತುಂಬ ಖುಷಿ ಮಾಡುತ್ತೆ. ಈ ಪ್ರೈಸ್ಗೆ ಇಂಥ ಒಂದು ಆಪ್ಷನ್ ಬೇರೆ ಬ್ರ್ಯಾಂಡ್ಸ್ಗಳು ಯಾರೂ ಕೊಡ್ತಾ ಇಲ್ಲ. ಇಲ್ಲಿ ಈ ಸ್ಮಾರ್ಟ್ ಫೋನ್ ಒಳ್ಳೆ ಬ್ಯಾಟ್ರಿ ಲೈಫ್ ಕೂಡ ಒಳಗೊಂಡಿದೆ, ಜೊತೆಗೆ ಸೂಪರ್ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಜಸ್ಟ್ 35 ಮಿನಿಟ್ಸಲ್ಲಿ ನಿಮ್ಮ ಫೋನ್ 50% ಚಾರ್ಜ್ ಆಗುತ್ತೆ. 90 ಮಿನಿಟ್ಸಲ್ಲಿ 0 to 100% ಇದು ಫುಲ್ ಚಾರ್ಜ್ ಆಗುತ್ತೆ. ಎಷ್ಟು ನಿಜವಾಗೊಂದು ಒಳ್ಳೆ ಆಪ್ಷನ್ನ ಕೊಡಿದ್ರೆ. ಇಷ್ಟೇ ಅಲ್ಲದೆ ಇದರಲ್ಲಿ ಸೇಫ್ಟಿ ಚಾರ್ಜಿಂಗ್ ಅಂತ ಆಪ್ಷನ್ ಇದೆ. ಸೊ ಇದು ಹೈ ವೋಲ್ಟೇಜ್ ಕರೆಂಟ್ ಬಂದಾಗ ಇದು ಅಡ್ಜಸ್ಟ್ ಮಾಡಿಕೊಂಡು ಚಾರ್ಜ್ ಕೂಡ ಆಗುತ್ತೆ. ಹೊರಗಿನ ಎನ್ವೈರ್ಮೆಂಟ್ನ ತಿಳ್ಕೊಂಡು ಕೂಡ ಇದು ಯಾವ ಟೈಮಲ್ಲಿ ಎಷ್ಟು % ಚಾರ್ಜ್ ಆದಮೇಲೆ ಎಷ್ಟು ಸ್ಲೋ ಚಾರ್ಜ್ ಆಗಬೇಕು, ಎಷ್ಟು ಫಾಸ್ಟ್ ಚಾರ್ಜ್ ಆಗಬೇಕಂತ ಈ ಫೋನಲ್ಲಿ ಆ AI ಫೀಚರ್ಸ್ಗಳು ಮತ್ತು ಸ್ಮಾರ್ಟ್ ಚಾರ್ಜಿಂಗ್ ಆಪ್ಷನ್ನ ಕೂಡ ಕೊಡಿದ್ರೆ. ಸೊ ಇದು ನಿಜವಾಗ್ಲೂ ರಿಯಲ್ಮಿಲಿ ತುಂಬ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡಿದೆ. ಈ ಫೀಚರ್ ತುಂಬ ಇಷ್ಟ ಆಯಿತು. ಹಾಗಾದರೆ ನೀವು ಕೇಳ್ಬೋದು, ನಾನು ಈ ರಿಯಲ್ಮಿ 14Xನ ಲೈಕ್ XYZ ನಾನು 12-13 ಸಾವಿರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಈ ಪ್ರೈಸ್ಗೆ, ಚೆನ್ನಾಗಿದೆಯಾ ಫೋನ್ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಮೇನ್ ಹೈಲೈಟೆಡ್ ಪಾಯಿಂಟ್ ಏನಪ್ಪ ಅಂತಂದರೆ ಒಂದು IP69 ಕೊಡಿದ್ದಾರೆ. ಇದನ್ನ ಬಿಟ್ಟರೆ ಮೇನ್ ಮತ್ತೊಂದು ಪಾರ್ಟ್ ಅಂದರೆ ಇದರಲ್ಲಿ 6000 mAh ಬ್ಯಾಟ್ರಿ. ಈ 2 ಆಪ್ಷನ್ ಮಾತ್ರ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ರಿಯಲ್ಮಿನೇ ಬೇಕಂದರೆ ಈ ಫೋನ್ ನೀವು ಚೂಸ್ ಮಾಡ್ಕೋಬೋದು. ಅದರ್ವೈಸ್ ಒಂದು ಸ್ಮಾರ್ಟ್ ಫೋನಲ್ಲಿ ಬೆಸ್ಟ್ ಆಪ್ಷನ್ ಕ್ಯಾಮ್ರಾ ಇರಬೇಕು, ಪರ್ಫಾರ್ಮೆನ್ಸ್ ಕೂಡ ಇರಬೇಕು, ಲಾಂಗ್ ಟರ್ಮ್ ಅಂದರೆ ಬಾಳಿಕೆ ಯೂಸೇಜ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಸೊ ಇಂಥದ್ದನ್ನು ನೀವು ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಮಾರ್ಕೆಟಲ್ಲಿ ಇದಕ್ಕಿಂತ ಬೆಟರ್ ಆಪ್ಷನ್ಸ್ಗಳು ತುಂಬ ನೋಡೋಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡು G35 ಆಗಿರಲಿ ಅಥವಾ ಈ ರೆಡ್ಮಿನವರ A4 ಆಗಿರಲಿ, ಇದೇ ಪ್ರೈಸಲ್ಲಿ ಇವರು ಇನ್ನಷ್ಟು ಒಳ್ಳೆ ಫೀಚರ್ಸ್ನ ಕೂಡ ಕೊಡ್ತಿದ್ರು. ಬಟ್ ಇದರಲ್ಲಿ ಏನು ಮೇನ್ ಫೀಚರ್ ಹೈಲೈಟ್ ಆಗಿ ಕಾಣಿಸ್ತದೆ ಅದರಲ್ಲಿ ನಿಮಗೆ ಆ ಫೋನಲ್ಲಿ ನೋಡೋಕ್ಕೆ ಸಿಗಲ್ಲ. ರಿಯಲ್ಮಿ ಇಷ್ಟಪಡೋರು ಮಾತ್ರ ನಿಮ್ಗೆ ಬೇಕೇ ಬೇಕಪ್ಪ ಅಂದರೆ ಡೆಫಿನೆಟ್ಲಿ ಈ ಫೋನ ನೀವು ಕೊಂಡ್ಕೋಬೋದು. ಸೊ ಯೋಚನೆ ಮಾಡಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ. ನಮ್ಮ ಸ್ಟೇಟ್ ಫಾರ್ವರ್ಡ್ ಪ್ರಾಮಾಣಿಕ ಅನಿಸಿಕೆಗಳ ಬಗ್ಗೆ ಕೆಳಗಡೆ ಕಮೆಂಟ್ಸ್ ಮರಬೇಡಿ. ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ಐ ವಿಲ್ ಗೈಸ್ ನೆಕ್ಸ್ಟ್ ಒನ್. ನಮಸ್ಕಾರ.